ನಂಜನಗೂಡಿನಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಆಚರಣೆ. ಹೌದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನ ಆಚರಣೆಯನ್ನ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಮಹಾನ್ ಗ್ರಂಥವಾದ ಸಂವಿಧಾನವನ್ನ ನೀಡಿದ್ದಾರೆ. ನಿರಂತರ ಹೋರಾಟ ಮಾಡಿ ಸಮಾಜದಲ್ಲಿ ಬದಲಾವಣೆ ತಂದಿದ್ದಾರೆ. ದಲಿತರು, ಹಿಂದುಳಿದ ವರ್ಗದವರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರಿಗೆ ಸಮಾನತೆಯ ಹಕ್ಕು ಮತ್ತು ಶಕ್ತಿಯನ್ನ ಕೊಟ್ಟಿದ್ದಾರೆ. ಅವರ ಸ್ಮರಣೆ ಯಾವಾಗಲೂ ನಿರಂತರವಾಗಿರ್ಬೇಕಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜರಾಲ್ಡ್ ರಾಜೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾವ್ ಒಡ್ಡರ್, ನಗರಸಭಾಧ್ಯಕ್ಷ ಶ್ರೀಕಂಠ ಸ್ವಾಮಿ ಸೇರಿದಂತೆ ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ದಲಿತ ಸಂಘಟನೆ ಪದಾಧಿಕಾರಿಗಳು, ಕನ್ನಡಪರ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಯಶಂಕರ್, NKS TV4, ನಂಜನಗೂಡು. ಬಾಬಾ ಸಾಹೇಬರು ಪರಿನಿರ್ವಾಣ ದಿವಸ. ಅವರು ನಮ್ಮ ದೇಶಕ್ಕೆ, ವಿಶ್ವಕ್ಕೆ ಒಂದು ಮಹಾಗ್ರಂಥ, ನಮ್ಮ ಭಾರತ ದೇಶ ಕಂಡಂತಹ ಮಹಾಗ್ರಂಥ, ಭಾರತ ದೇಶದ ಸಂವಿಧಾನವನ್ನು ನಮಗೆ ನೀಡಿ ಅವರು ನಿರಂತರವಾದಂಥ ಹೋರಾಟವನ್ನು ಮಾಡಿ ಸಮಾಜದಲ್ಲಿ ಬದಲಾವಣೆಯನ್ನು ತಂದು ದಲಿತರು, ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದವರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಸಮಾನ ಹಕ್ಕುಗಳನ್ನು, ಸಮಾನತೆಯನ್ನು, ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರು ಡಿಸೆಂಬರ್ 6ರಂದು ಅವರು ನಮ್ಮನ್ನೆಲ್ಲ ಇವತ್ತಿನ ದಿವಸ ನಾವು ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಎಲ್ಲ ನಮ್ಮ ತಾಲೂಕಿನ ಬಂಧುಗಳು, ನಮ್ಮ ತಾಲೂಕು ಆಡಳಿತ ಸಿಬ್ಬಂದಿ ವರ್ಗಗಳು, ವಿವಿಧ ಸಂಘ ಸಂಸ್ಥೆ ಮುಖ್ಯಸ್ಥರು, ಎಲ್ಲ ನಮ್ಮ ಗೌರವಾನ್ವಿತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಬಾಬಾ ಸಾಹೇಬರ ಪುತ್ಥಳಿಗೆ ನಾವೆಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನು ಮಾಡಿ ಅವ್ರನ್ನ ಸ್ಮರಿಸೋವಂಥ ಕೆಲಸವನ್ನು, ಅವರ ಸ್ಮರಣೆ ಯಾವತ್ತೂ ಕೂಡ ನಿರಂತರ. ಯಾಕೆಂತಂದರೆ ಬಾಬಾ ಸಾಹೇಬರಿಂದನೇ ನಾವು ಇವತ್ತಿನ ದಿವಸ ನಮ್ಮ ತಂದೆಯವರು ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಅವರು ಶಾಸಕರಾಗ್ತಾರೆ ಅಂತಂದರೆ ಅದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ನಾನು ಕೂಡ ಇವತ್ತಿನ ದಿವಸ ಅತಿ ಕಿರಿಯ ವಯಸ್ಸಿಗೆ ನಾನು ಶಾಸಕನಾಗಬೇಕು ಬಾಬಾ ಸಾಹೇಬರು. ಈ ದಿವಸ ನಾನಾಗಲಿ, ಮಾದೇವಪ್ಪ ಸಾಹೇಬರಾಗಲಿ, ಅನಿಲ್ ಚಿಕ್ಕಮಗಳೂರಾಗಲಿ, ಜೊತೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಇವತ್ತು ಶ್ರೀಕಂಠ ನಮ್ಮೆಲ್ಲರೂ ಕೂಡ ಜನರ ಸೇವೆನ ಮಾಡಲಿಕ್ಕೆ ಒಂದು ಅಧಿಕಾರ ನಮಗೆ ನೀಡಿದ್ದಾರೆ ಎಂಬುದೇ ಅದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಕಾರಣ. ಅದರಿಂದ ಇವತ್ತು ಒಂದಿನ ಅವರನ್ನು ಸ್ಮರಣೆ ಮಾಡೋದಲ್ಲ, ನಾವು ದಿನನಿತ್ಯ ಅವರಿಗೆ ಪೂಜೆಯನ್ನು ಸಲ್ಲಿಸಿ ಅವರನ್ನ ಸ್ಮರಣೆಯನ್ನು ನಾವು ಮಾಡಬೇಕು. ಅವು ಮುಖ್ಯವಾಗಿ ಅವರು ನಮಗೆ ನೀಡಿದಂತಹ ಜೀವನದ ಪಾಠ, ನಮಗೆ ಕಲಿಸಿದಂತಹ ಜೀವನದ ಪಾಠ, ಅವರು ನಡೆದು ಬಂದಂತಹ ಅವರು ಬಂದಂಥ ಹೋರಾಟ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅವರ ಚಿಂತನೆಗಳೇನಿತ್ತು, ಅವರ ಹೋರಾಟ ಏನಿತ್ತು, ಅವರ ಮೂಲ ತತ್ವ ಸಿದ್ಧಾಂತಗಳೇನಿತ್ತು, ಸಂವಿಧಾನದ ಮೂಲಕ ಅದು ಇವತ್ತು ಕೂಡ ಜೀವಂತವಾಗಿ ಇದೆ. ನಮ್ಮ ದೇಶವನ್ನು, ಈ ರಾಷ್ಟ್ರವನ್ನು ಕಾಪಾಡ್ತಿರೋ ಅಂಥದ್ದು, ಒಗ್ಗೂಡಿಸ್ಕೊಂಡು ಹೋಗ್ತಾ ಇರೋಂಥದ್ದು. ಇಷ್ಟು ವರ್ಷಗಳ ಕಾಲ ನಮ್ಮ ವಿಭಿನ್ನತೆ ಇರುವಂತಹ ದೇಶ, ಹಲವಾರು ಜಾತಿಗಳು, ಹಲವಾರು ಧರ್ಮಗಳು, ಹಲವಾರು ಭಾಷೆಗಳಿರುವಂತಹ ದೇಶವನ್ನು ಇವತ್ತಿಗೂ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇರೋಂಥದ್ದು ಬಾಬಾ ಸಾಹೇಬರು ಕೊಟ್ಟಂತಹ ಮಹಾಗ್ರಂಥ ಭಾರತ ದೇಶದ ಸಂವಿಧಾನ ಅಂತ ನಾನು ಹೆಮ್ಮೆಯಿಂದ ಬಯಸ್ತೇನೆ. ಆದ್ದರಿಂದ ನಾವಿವತ್ತು ನೋಡ್ಬೋದು, ಬಾಬಾ ಸಾಹೇಬರು ಒಬ್ಬ ವಕೀಲರಾಗಿದ್ದು ಅಂತ ಕೂಡ ಹೇಳಿ, ಆದರೆ ಮುಖ್ಯವಾಗಿ ಅವರೊಬ್ಬ ಜೂರಿಸ್ಟ್ ಅಂತಂದರೆ ಒಬ್ಬ ವ್ಯಕ್ತಿ, ಕಾನೂನು ಓದ್ಕೊಂಡಿರೋ ವ್ಯಕ್ತಿನ ನಾವು
ವಕೀಲರು ಅಂತ, ಕಾನೂನನ್ನು ತಿಳ್ಕೊಂಡಿರೋರು ವಕೀಲರು ಅಂತ. ಕಾನೂನಿನ ಫಿಲಾಸಫಿ ಬಿಹೈಂಡ್ ದ ಲಾ, ಯಾವ ರೀತಿ ಕಾನೂನು ಇವಾಲ್ವ್ ಆಯಿತು, ಯಾವ ರೀತಿ ಕಾನೂನು ಅನುಷ್ಠಾನಕ್ಕೆ ಬಂತು ಅನ್ನೋದ್ರ ಬಗ್ಗೆ ಆ ವಿಚಾರದಲ್ಲಿ ಎಕ್ಸ್ಪರ್ಟೀಸನ್ನು ಹೊಂದಿರುವಂಥ ವ್ಯಕ್ತಿ ಮಾತ್ರ ಜೂರಿಸ್ಟ್ ಆಗಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬರು ಒಬ್ಬ ಜೂರಿಸ್ಟ್, ಆದ್ದರಿಂದ ಅಂಥ ಮಹಾಜ್ಞಾನಿಯನ್ನು ನಾವು ಇವತ್ತು ದಿವಸ ಕರ್ಕೊಂಡು ಅವರನ್ನು ಸ್ಮರಣೆ ಅಂತ ಮಾಡೋವಂಥದ್ದು ನಮ್ಮೆಲ್ಲರ ನಿರಂತರವಾದಂಥ ಕರ್ತವ್ಯ. ಇದಕ್ಕೆ ಮೀಸಲಲ್ಲ, ನಿರಂತರವಾದಂಥ ಕರ್ತವ್ಯ. ಅವರ ಹೋರಾಟವನ್ನು, ಅವರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಂಡು ಅವರ ಹೋರಾಟವನ್ನು ಮುನ್ನಡೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಎಸ್ಪೆಷಲಿ ನಮ್ಮಂಥ ಯುವಕರ ಮೇಲೆ, ಇವತ್ತಿನ ಯುವ ಪೀಳಿಗೆ ಮೇಲೆ ಅದು ಸಾಕಷ್ಟು ಇರೋಂಥದ್ದು. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ, ಸಂವಿಧಾನವನ್ನು ರಕ್ಷಣೆ ಅಂತ ಮಾಡೋ ಅಂಥ ಒಂದು ಪರಿಸ್ಥಿತಿ ನಮಗೆ ಉದ್ಭವವಾಗಿದೆ. ಇನ್ನು ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಸಚಿವರಾದಂಥ ಎಚ್ ಸಿ ಮಹದೇವಪ್ಪ ಸಾಹೇಬರು ಈಗಾಗಲೇ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹು ಮುಖ್ಯವಾಗಿ ಬಾಬಾ ಸಾಹೇಬರು ನೀಡಿದಂಥ ಮಹಾಗ್ರಂಥದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಸಾಕಷ್ಟು ಆಗ್ತದೆ. ಸಂವಿಧಾನ ಜಾಥಾದ ಮೂಲಕ ಸಾಕಷ್ಟು ಆಗಿದೆ. ಜೊತೆಗೆ ಪ್ರತಿ ಶಾಲಾ ಕಾಲೇಜಿನಲ್ಲಿ, ಪ್ರತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕನ್ನು ತಿಳಿಯುವಂಥ ಕೆಲಸ ಆಗಬೇಕು, ಫಂಡಮೆಂಟಲ್ ರೈಟ್ಸನ್ನು ತಿಳಿಯುವಂಥ ಕೆಲಸ ಆಗಬೇಕು. ಜೊತೆಗೆ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದನ್ನು ಕೂಡ ತಿಳಿಯುವಂಥ ಕೆಲಸ ಆಗಬೇಕು. ನಮಗೆ ಎಷ್ಟು ಹಕ್ಕುಗಳಿದೆಯೋ ಅಷ್ಟೇ ಸಮಾನವಾಗಿ ನಮ್ಮ ಕರ್ತವ್ಯಗಳು ಕೂಡ ಸಾಕಷ್ಟು ಸಂವಿಧಾನದಲ್ಲಿ ಇರೋವಂಥದ್ದು, ಅದನ್ನು ಕೂಡ ತಿಳಿಯುವಂಥ ಕೆಲಸ ಆಗಬೇಕು. ಅದನ್ನು ಖಂಡಿತವಾಗಿ ನಮ್ಮ ಸರ್ಕಾರ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಖಂಡಿತವಾಗಿ ಮಾಡ್ತದೆ ಅಂತ ನಮಗೂ ಕೂಡ ಭರವಸೆ ಇದೆ. ಅದರಲ್ಲೇ ಇವತ್ತಿನ ದಿವಸ ನಮ್ಮ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು, ನಮ್ಮ ಅಧ್ಯಕ್ಷರಾದಂಥ ಶ್ರೀಕಾಂತ್ ಸ್ವಾಮಿರವರಿದ್ದಾರೆ, ನಮ್ಮ ಸದಸ್ಯಗಳಾದಂಥ